ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಅರಫಾ ಮಂಚ್. ಅವರು ನಿಮ್ಗೆ ಗೊತ್ತಲ್ಲ, ಡೊನಾಲ್ಡ್ ಟ್ರಂಪ್, ಅಮೆರಿಕದ ಈಗಿನ ಅಧ್ಯಕ್ಷರು. ಇತ್ತೀಚೆಗೆ ಭಾರತ, ಅದು ಕೂಡ ಮೋದಿ ಸರ್ಕಾರ ಬಂದ ಮೇಲೆ ಅಮೆರಿಕದ ಮೇಲೆ ಹೆಚ್ಚಿನ ಆಸಕ್ತಿ ತೋರಿಸುವುದು ನೋಡಿ ಟ್ರಂಪ್ಗೆ ಕೊಬ್ಬು ಬಂದಿತ್ತಾ ಗೊತ್ತಿಲ್ಲ. ಭಾರತ ಮತ್ತು ರಷ್ಯಾದ ನಡುವೆ ಬಹಳ ಹಿಂದಿನಿಂದ ಗಟ್ಟಿಯಾಗಿದ್ದ ದೋಸ್ತಿ ಸಂಬಂಧವನ್ನು ಮುರಿದು ಹಾಕಲು ಬಹಳ ಪ್ರಯತ್ನ ಮಾಡಿದ್ರು. ಆದರೆ ಫಲಿತಾಂಶ ವಿಫಲತೆ ಮಾತ್ರ, ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಈ ಟ್ರಂಪ್ ಇದ್ದಾರಲ್ಲ, ಭಾರತಕ್ಕೆ 50% ಟ್ಯಾರಿಫ್ ಅಥವಾ ಸುಂಕ ವಿಧಿಸಿ ಭಾರತವನ್ನು ಗಿಡಾಯಿಸಲು ನೋಡಿದ್ರು. ರಷ್ಯಾದ ಗೆಳೆತನ ಬಿಟ್ಟು ಬಿಡಿ, ಪಾಕಿಸ್ತಾನಕ್ಕೆ ಕೊಟ್ಟ ಅದೇ 19% ಸುಂಕ ನಿಮಗೂ ಕೊಡ್ತೇನೆ ಅಂತ ಪರೋಕ್ಷ ಸೂಚನೆಯನ್ನು ಕೂಡ ನೀಡ್ತಾ ಬಂದ್ರು. ನೀವು ಇಷ್ಟು ಮಾಡಬೇಕು, ಪೆಟ್ರೋಲ್ ಅನ್ನು ರಷ್ಯಾದಿಂದ ಖರೀದಿಸಬಾರ್ದು, ನಿಲ್ಲಿಸಬೇಕು. ಪಾಕಿಸ್ತಾನ ಭಾರತದ ಯುದ್ಧವನ್ನು ನಾನೇ ನಿಲ್ಲಿಸಿತು, ಪಂಚಾಯತಿಕೆ ಮಾಡಿ. ಹೀಗೆ ಭಾರತದ ಸಾರ್ವಭೌಮತೆಯ ನಿರ್ಧಾರ ಶಕ್ತಿಯನ್ನೇ ಅವಹೇಳನ ಮಾಡುತ್ತಾ ಬಂದರು. ಎಲ್ಲಿವರೆಗೆ ಅಂದ್ರೆ, ಭಾರತ ಎಂಬುದು ಒಂದು ಸ್ವತಂತ್ರ ಸಾರ್ವಭೌಮ ದೇಶ, ಅದಕ್ಕೆ ಅದರದೇ ಆದ ತೀರ್ಮಾನ ಮಾಡುವ ಶಕ್ತಿ ಇದೆ ಎಂಬುದನ್ನು ಕೂಡ ಮರೆತಂತೆ ವರ್ತಿಸ್ತಿದ್ರು. ಹಾಗೆ ಮಾತಾಡುತ್ತಾರೆ ಎನ್ನುವುದಕ್ಕಿಂತ ಟ್ರಂಪ್ ಕೊಚ್ಚಿಕೊಳ್ಳುತ್ತಾರೆ ಎಂದು ಹೇಳಿದರೆ ಅದೇ ಸರಿಯಾದೀತು. ಈ ಸಂದರ್ಭದಲ್ಲಿ ನಮ್ಮ ವಿದೇಶ ಸಚಿವಾಲಯದ ವಕ್ತಾರರು ಬಂದು ಹೇಳಿದ್ರು, ಭಾರತ ಏನೇ ತೀರ್ಮಾನ ಮಾಡುವುದಿದ್ರೂ ದೇಶದ ಹಿತದೃಷ್ಟಿಯಿಂದ ಕೈಗೊಳ್ಳುತ್ತೆ. ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಅನ್ನು ನಮ್ಮ ತೈಲ ಸಂಸ್ಕರಿಸುವ ಕಂಪನಿಗಳು ರಷ್ಯಾದಿಂದಲೇ ವ್ಯಾಪಾರ ಮಾಡುತ್ತದೆ. ಮೊದಲು ಇದೊಂದು ಬರೀ ಹೇಳಲಿಕ್ಕೆ, ಟ್ರಂಪ್ ಹೇಳಿದಂತೆ ಭಾರತ ಕೇಳ್ಬೋದು. ಯಾಕೆಂದ್ರೆ ಈ ಗಾಜಾದ ವಿಚಾರದಲ್ಲಿ ಅರಬ್ ದೊರೆಗಳಿದಾರಲ್ಲ, ಗಾಜಾದ ಪರ ಒಂದು ಹೇಳಿಕೆ ಕೊಟ್ಟು ಟ್ರಂಪ್ ಹೇಳಿದಂತೆ ಕೇಳುತ್ತಾ ಸುಮ್ಮನಿದ್ದು ಬಿಡುವುದು, ಹಾಗೆ ಭಾರತ ಮಾಡುತ್ತದೆ ಎಂದು ತಿಳಿದಿರ್ಬೋದು. ಆದರೆ ವಿದೇಶ ಸಚಿವಾಲಯದ ಹೇಳಿಕೆ ಅದು ದೃಢವಾದದ್ದು ಆಗಿತ್ತು. ಟ್ರಂಪ್ ತಪ್ಪಿದ್ದು ಇಲ್ಲೇ. ವಿದೇಶ ಸಚಿವ ಎಸ್ ಜೈಶಂಕರಿಂದ ಟ್ರಂಪ್ ಹೊಡೆತಕ್ಕೆ ಮರು ಹೊಡೆತ ನೀಡುವ ಹೇಳಿಕೆ ಹೊರಬಂತು. ರಷ್ಯಾದ ಜೊತೆ ವ್ಯಾಪಾರ ಸಂಬಂಧವನ್ನು ಗಟ್ಟಿಗೊಳಿಸುವ ತೀರ್ಮಾನವನ್ನು ಅವರು ಪ್ರಕಟಿಸಿದ್ರು. ರಷ್ಯಾಕ್ಕೂ ಭೇಟಿ ನೀಡಿದ್ರು. ಅಮೆರಿಕಕ್ಕೆ ಮಾಡುವ ರಫ್ತು ಇಲ್ದಿದ್ರೇನಂತೆ, ಡೋಂಟ್ ಕೇರ್, ರಷ್ಯಕ್ಕೆ ರಫ್ತು ಮಾಡುತ್ತೇವೆ, ಅದನ್ನು ಕೇಳಲು ಟ್ರಂಪ್ ಅಡ್ಡ ನೀನ್ಯಾರು ಎಂಬಂದಿತ್ತು ಜೈಶಂಕರ್ ಅವರ ಕಾರ್ಯಯೋಜನೆ. ಮೊದಲೇ ಹೇಳಿತಲ್ಲ ಭಾರತ ಸರ್ಕಾರ, ಅಮೆರಿಕದ F-35 ವಿಮಾನ ನಮಗೆ ಬೇಡ, ಆ ಯುದ್ಧ ವಿಮಾನದಿಂದ ನಮಗೇನು ಆಗಬೇಕಾಗಿಲ್ಲ. ಪ್ರಧಾನಿ ಮೋದಿಜಿಯವರು ಅಮೆರಿಕಕ್ಕೆ ಭೇಟಿ ನೀಡಿದಾಗ ನಿಮಗೆ F-35 ವಿಮಾನ ನಾವು ಕೊಡ್ತೇವೆ ಎಂದು ಹೇಳಿದನ್ನ ಹೀಗೆ ತಿರಸ್ಕರಿಸಲಾಯಿತು. ಇದನ್ನು ಟ್ರಂಪ್ ನಿರೀಕ್ಷಿಸಿರಲಿಲ್ಲ. ಈಗ ಜೈಶಂಕರ್, ಭಾರತದ 4 ಟ್ರಿಲಿಯನ್ಗೂ ಅಧಿಕ GDP ಇರುವ ದೇಶ, ಅದೀಗ 7% ವೇಗದಲ್ಲಿದೆ. ರಷ್ಯಾದ ಹೂಡಿಕೆದಾರರಿಗೆ ಇದು ಸುವರ್ಣಾವಕಾಶ. ಭಾರತದಲ್ಲಿ ಹೂಡಿಕೆ ಮಾಡಲು ಭಾರತದ ರಸಗೊಬ್ಬರ, ರಾಸಾಯನಿಕ, ಮೆಷಿನರಿ ಮತ್ತು ಮೂಲಭೂತ ಸೌಕರ್ಯ ವಲಯದಲ್ಲಿ ಸಹಕಾರಕ್ಕೆ ಅಗಾಧವಾದ ಚಾನ್ಸು ಇದೆ ಅಂತ ಜೈಶಂಕರ್ ಹೇಳಿದರು. ಭಾರತ ಆಧುನೀಕರಣ ಮತ್ತು ನಗರೀಕರಣದ ಹೊಸ ಬೇಡಿಕೆಯೊಂದಿಗೆ ಮುಂದುವರಿಯುತ್ತಿದೆ. ಮೇಕ್ ಇಂಡಿಯಾದಂಥ ಕಾರ್ಯಕ್ರಮಗಳು ವಿದೇಶಿ ವ್ಯವಹಾರಗಳಿಗೆ ಹೊಸ ಬಾಗಿಲುಗಳನ್ನು ತೆರೆಯುತ್ತಿದೆ. ರಷ್ಯಾದ ಕಂಪನಿಗಳು ಭಾರತೀಯ ಪಾಲುದಾರರೊಂದಿಗೆ ಸೇರಿ ಕೆಲಸ ಮಾಡಲು ಇದು ಸುವರ್ಣ ಕಾಲ ಎಂದೇ ಬಿಟ್ಟು. ಅಂದ್ರೆ ಭಾರತ ಅಮೆರಿಕಕ್ಕೆ ರಫ್ತು ಮಾಡದಿದ್ರು ರಫ್ತು ಮಾಡಲು ಬೇರೆ ಜಾಗಗಳು ಕೂಡ ಭಾರತಕ್ಕೆ ಇದೆ ಎಂದು ಜೈಶಂಕರ್ ಕಾರ್ಯರೂಪದಲ್ಲಿ ತೋರಿಸಿಬಿಟ್ರು. ಟ್ರಂಪ್ ಇದನ್ನು ನಿರೀಕ್ಷಿಸಿರಲಿಲ್ಲ.
ಜೈಶಂಕರ್ ರವರು ರಷ್ಯಾ ಕುರಿತು ಭಾರತದ ಸಂಬಂಧ ಎಂದಿನಂತೆ ಗಟ್ಟಿಯಾಗಿಯೇ ಮುಂದುವರಿತಾರೆ ಎಂದು ಹೇಳಿಬಿಟ್ರು. ಆದರೆ ಪ್ರಧಾನಿ ಮೋದಿಯವರು ಈ ಕುರಿತು ಮಾತುಗಳನ್ನು ಆಡಿಲ್ಲವಾದರೂ ಜೈಶಂಕರ್ ಮಾತ್ರ ಮಾತಾಡಿದ್ದಾರೆ. ಯಾರು ಮಾತಾಡಿದರೂ ಗಂಡುಗಲಿಯ ಮಾತಿದು. ಟ್ರಂಪ್ಗೆ ನಿರಾಶೆ ಆಗುವುದಕ್ಕೆ ಇಷ್ಟು ಸಾಲುತ್ತೆ. ವೀಕ್ಷಕರೇ, ಭಾರತ ಸರ್ಕಾರ ಮೊದಲೇ ಟ್ರಂಪ್ ಅವರ ಸುಂಕ ಅನುಚಿತ ಮತ್ತು ತಪ್ಪು ಎಂದು ಹೇಳಿಬಿಟ್ಟಿತ್ತಲ್ಲ. ಇದೇ ಕಾರಣದಿಂದ ಆಗಸ್ಟ್ 25ಕ್ಕೆ ನಡೆಯಬೇಕಾಗಿದ್ದ ಅಮೆರಿಕ ಭಾರತದ ನಡುವಿನ ವ್ಯಾಪಾರಿ ಒಪ್ಪಂದವೂ ರದ್ದಾಯಿತು. ಈಗ ಯಾವ ಒತ್ತಡಕ್ಕೂ ಭಾರತ ಮಣಿಯಲ್ಲ ಎಂಬ ದೊಡ್ಡ ಸಂದೇಶ ಟ್ರಂಪ್ರ ಕಿವಿಯನ್ನು ಗುಂಗುಟ್ಟುತ್ತಿರಬಹುದು. ಒಟ್ಟಿನಲ್ಲಿ ಭಾರತ ಅಮೆರಿಕದ ಹಠಮಾರಿ ಧೋರಣೆಗೆ ಸರಿಯಾದ ಸಮಯದಲ್ಲಿ ಚಾಟಿ ಬೀಸಿದೆ. ಲೋಕದ ಪೊಲೀಸ್ಗಿರಿಗೆ ಭಾರತ ದೊಣ್ಣೆಯ ಏಟು ಕೊಟ್ಟಿದೆ. ಇದು ಸಣ್ಣದಲ್ಲ. ಅದರಿಂದ ಟ್ರಂಪ್ ಅವರಿಗೆ ಭಾರತದ ಮೇಲಿದ್ದ ದರ್ಪ ಹಠಮಾರಿತನಗಳು ವೇಸ್ಟ್ ಆದಂತೆ ಈಗ ಅನಿಸುತ್ತಿರಬಹುದು. ಶಾಬಾಸ್, ಭಾರತ ರಷ್ಯಾದೊಂದಿಗೆ ಸೇರಿ ಹೊಸ ಆರ್ಥಿಕ ದಿಕ್ಕನ್ನು ಗುರುತಿಸಿಕೊಂಡಿತು ಅಂದರೆ ಆಗಬೇಕಾದ್ದೇ ಆಗಿದೆ. ಜೈ ಶಂಕರ್. ವೀಕ್ಷಕರೇ, ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇಷ್ಟೇ. ಮುಂದೊಮ್ಮೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅಲ್ಫಾ ಮಂಚಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಜೈ ಹಿಂದ್.